ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರ ಇವತ್ತು ಕೂಡ ಕೋರ್ಟ್ನಲ್ಲಿ ಚರ್ಚೆಯಾಗುತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ಕೂಡ ವಾದ ಮಂಡನೆ ಕಾವೇರ್ತಾ ಇದೆ. ಇನ್ನು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಆಗತ್ತೆ. 2:30ಕ್ಕೆ ವಿಚಾರಣೆ ಆರಂಭ ಆಗತ್ತೆ. 2:30 ಸರಿಯಾಗಿ ಈ ಒಂದು ವಿಚಾರಣೆ ಆರಂಭ ಆಗತ್ತೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಇವತ್ತು ಕಾವೇರುವಂತಹ ಸಾಧ್ಯತೆ ಇದೆ. ಇನ್ನು ಕಳೆದ ವಾರ ವಾದ ಮಂಡನೆಯನ್ನ ದೂರುದಾರರ ಪರ ವಕೀಲರು ಮಂಡನೆ ಮಾಡಿದ್ರು. ತುಷಾರ್ ಮೆಹ್ತಾ ಆದಿಯಾಗಿ ಇನ್ನುಳಿದಂತಹ ವಕೀಲರು ಕೂಡ ಕಳೆದ ಬಾರಿ ವಾದ ಮಂಡನೆ ಮಾಡಿದ್ರು. ಇನ್ನು ವಾದ ಮಂಡನೆಗೆ ಸಮಯಾವಕಾಶ ಕೂಡ ಬೇಕು ಅಂತ ಅಡ್ವೊಕೇಟ್ ಜನರಲ್ ಅವರು ಮನವಿ ಮಾಡಿದ್ರು. ಎಜಿ ಅವರು ಮನವಿ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಸಮಯಾವಕಾಶ ಬೇಕು ಅಂತ ಶಶಿಕಿರಣ್ ಶೆಟ್ಟಿ ಅವರು ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆರಂಭ ಆಗತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಅವರು ಬಹಳಷ್ಟು ಗಂಭೀರವಾಗಿ ಇವತ್ತು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಪ್ರಮುಖವಾಗಿ ಕ್ಯಾಬಿನೆಟ್ ನಿರ್ಣಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕಳೆದ ಬಾರಿ ವಾದ ಮಂಡನೆ ಆದಂತಹ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ಇಲ್ಲ ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಣಯ ಏನು ಕೈಗೊಂಡ್ರು ಅದನ್ನು ಪರಿಗಣಿಸಲೇಬೇಕು ಅಂತೇನಿಲ್ಲ, ಏನು ಸಲಹೆ ಸೂಚನೆಗಳನ್ನು ಕೊಟ್ಟರು ಅದನ್ನು ಕೂಡ ರಾಜ್ಯಪಾಲರು ಪರಿಗಣಿಸಲೇಬೇಕಂತೇನಿಲ್ಲ ಅಂತ ವಾದ ಮಂಡನೆ ಮಾಡಿದ್ರು. ಇನ್ನು ಯಾರ್ಯಾರು ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಂದ ನಿಯೋಜನೆಗೊಂಡಿರ್ತಾರೆ. ಅವರನ್ನ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡಿರ್ತಾರೆ. ಹೀಗಾಗಿ ಅವರ ನಿಷ್ಠರು ಯಾರಿದ್ದಾರೆ, ಅವರಿಗೆ ಯಾರು ನಿಷ್ಠೂರರಾಗಿದ್ದಾರೆ ಅವರ ಒಂದು ನಿರ್ಣಯವನ್ನ ಪರಿಗಣಿಸಲೇಬೇಕಂತೇನಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ರು. ಬಹಳಷ್ಟು ಪ್ರಬಲವಾದಂತಹ ವಾದವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಶಶಿಕಿರಣ್ ಶೆಟ್ಟಿ ಅವರು ಇವತ್ತು ಮಧ್ಯಾಹ್ನ 2:30ಕ್ಕೆ ಇದೆಲ್ಲದಕ್ಕೂ ಕೂಡ ಚಾಲೆಂಜ್ ಮಾಡುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ಪ್ರಬಲವಾಗಿ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವಾರು ಬೇರೆ ಪ್ರಕರಣಗಳನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ 5-6 ಪ್ರಕರಣಗಳು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಮುಂದೆ ಇತ್ತು. ನಿರಂತರವಾಗಿ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂದರೆ ವಿಪಕ್ಷ ನಾಯಕರು ಯಾರಿದ್ದಾರೆ, ಕುಮಾರಸ್ವಾಮಿಯವರಾಗಿರಬಹುದು, ಜನಾರ್ದನ್ ರೆಡ್ಡಿ ಅವರ ವಿರುದ್ಧದ ಪ್ರಕರಣ, ಶಶಿಕಲಾ ಜೊಲ್ಲೆ ಅವರ ವಿರುದ್ಧದ ಪ್ರಕರಣ, ಈ ಎಲ್ಲ ಪ್ರಕರಣಗಳಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳಿಬರ್ತಾ ಇತ್ತು. ಅದೇ ರೀತಿಯಾಗಿ ತನಿಖೆ ಕೂಡ ಆಗಿತ್ತು ಆ ಪ್ರಕರಣಗಳಲ್ಲಿ. ಆದರೆ ಅದೆಲ್ಲಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದನ್ನ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ತರಾತುರಿಯಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಇವತ್ತು ವಾದ ಮಂಡನೆ ಆಗುವಂತಹ ಸಾಧ್ಯತೆ ಇದೆ.